ಹಾಯ್, ಇವತ್ತಿನ ಒಂದು ರೆಸಿಪಿನಲ್ಲಿ ನಾವು ಹೈ ಪ್ರೋಟೀನ್ ಇರ್ತಕ್ಕಂಥ ವೆಜಿಟೇರಿಯನ್ ಹಮ್ಮಾಸ್ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿನ ನಾನು ಬಿಗ್ ಬಾಸ್ ರಘು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ಚೆನ್ನನ ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ. ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು 4ರಿಂದ 5 ವಿಸಿಲ್ನ ಕೂಗಿಸ್ಕೋಬೇಕು. ಹಾಗೆ ಒಂದು 1/2 ಕಪ್ಪಷ್ಟು ಎಳ್ಳು, ಬಿಳಿ ಎಳ್ಳು, ಇದನ್ನು ಜಸ್ಟ್ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಅಂದರೆ ತುಂಬ ಹುರಿದ್ಬಿಟ್ಟು ಅದನ್ನು ಸಿದಿಸ್ಕೊಬಾರ್ದು, ಜಸ್ಟ್ ರೋಸ್ಟ್ ಆದರೆ ಸಾಕು. ಸ್ವಲ್ಪ ಆಯಿಲೆಲ್ಲ, ಇದರಲ್ಲೂ ಕೂಡ ಪ್ರೋಟೀನ್ ಕಂಟೆಂಟ್ ತುಂಬ ಇರುತ್ತೆ ಎಳ್ಳು. ಈ ಎಳ್ಳನ್ನು ಕೂಡ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ವೆಜಿಟೇರಿಯನ್ಸ್ಗೆ ಯಾರಿಗೆ ಪ್ರೋಟೀನ್ ಪ್ರಾಬ್ಲಮ್ ಇರುತ್ತೆ, ಸೊ ಅವರೆಲ್ಲರೂ ಕೂಡ ಈ ರೆಸಿಪಿನ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಒಂದು ಈಜಿಪ್ಟ್ ರೆಸಿಪಿ. ಇದು ನನಗೂ ಅನಿಸ್ತಿತ್ತು ಮಾಡೋವಾಗ ಹೇಗೆ ಬರುತ್ತೋ ಏನೋ ಅಂತ, ಬಟ್ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ನಾನು ತಿಂದೆ. ಈ ರೆಸಿಪಿನ ನೀವು ವೈಟ್ ಕಲರ್ ಚೆನ್ನನಲ್ಲೂ ಮಾಡ್ಬೋದು, ಇಲ್ಲ ಗ್ರೀನ್ ಕಲರ್, ಆವಾಗ ತಾನೇ ಬೆಳೆದಿರೋದಿರುತ್ತಲ್ಲ ಗ್ರೀನ್ ಕಲರ್ ಚೆನ್ನ, ಸೊ ಅದರಲ್ಲಿ ಕೂಡ ನೀವು ಮಾಡ್ಬೋದು. ಸೊ ಇದನ್ನು ಸೈಡ್ ಇಟ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟು ನಮಗೆ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದ್ದನ್ನು ಬೇಯಿಸ್ಕೊಬೇಕು. ಇದನ್ನು ಏನು ಮಾಡ್ತಾರೆ ಅಂದರೆ ಸಿಪ್ಪೆ ತೆಗೆದು ಕೂಡ ಮಾಡ್ತಾರೆ. ಇಲ್ಲಿ ನಾನು ಸಿಪ್ಪೆ ಏನು ತೆಗಿತಾ ಇಲ್ಲ, ಸೊ ಹಾಗೆ ಇದನ್ನು ಇಡ್ತೀನಿ. ಇದನ್ನು ಕೂಡ ಇಲ್ಲಿ ಎಳ್ಳನ್ನು ಆರಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಇವಾಗ ಇದೆಲ್ಲ ತಣ್ಣಕ್ಕೆ ಹಾಕಿದೆ. 1 ಕಪ್ಪಷ್ಟು ನೋಡಿ ಚೆನ್ನನ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10 ಬೆಳ್ಳುಳ್ಳಿನ ಹಾಕ್ಕೊಳ್ಳೇಬೇಕು, ಯಾಕಂದರೆ ಗ್ಯಾಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ. ಹಾಗೆ 1 ಸ್ಪೂನ್ ಜೀರಿಗೆ, ಒಂದು 4 ಸ್ಪೂನಷ್ಟು ಎಳ್ಳು, ಇದು ದೊಡ್ಡ ಸ್ಪೂನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ. ಹಾಗೆ ಸ್ವಲ್ಪ ಉಪ್ಪು, ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಇಲ್ಲಿ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಿಂಬೆ ರಸನ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಬೇಕು. ಒಂದು 1/2 ಲೆಮನ್ ಅಂತೂ ಯೂಸ್ ಮಾಡಲೇಬೇಕಿಲ್ಲಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ರಫಾಗಿ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಆಲಿವ್ ಆಯಿಲ್ ಹಾಕ್ಕೋಬೇಕು. ಒಂದು 2 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸತಿ ನುಣ್ಣಗೆ ರುಬ್ಕೊಳ್ಳೋದು. ಸೊ ಈ ಥರ ಇದನ್ನು ನಾವು ಇವಾಗ 1 ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಕೂಡ ನಾವು ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಬೇಯಿಸಿರ್ತಕ್ಕಂಥ ಚೆನ್ನನ ಇಲ್ಲಿ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಮೇಲೆ ಕೂಡ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ನಾವು ಅಲ್ಲಲ್ಲಿ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೇಲೆ ಕೂಡ ಇನ್ನೊಂದು ಸ್ವಲ್ಪ ಲೆಮನ್ ಅದನ್ನು ರಸನ ನಾವು ಸ್ಕ್ವೀಸ್ ಮಾಡಿಕೊಂಡ್ರೆ ಇನ್ನೂ ಕೂಡ ನಮಗೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.